ಅದು ಹೇಗೆ ಇಂಡಿಕೇಶನ್ ನಿಮಗೆ ಗೊತ್ತಾಗುತ್ತದೆ? ಹೇಳ್ತೀರಾ? ಇಲ್ಲಿದ್ದಂಥದ್ದು ದೇಹ 21 ಫೀಟ್ಗಿಂತ ಕೆಳಗೆ ಇದೆ ಅಂತೇಳಿ ನಮ್ಗೆ ಒಂದು ದೇಹ ಎಲ್ಲಿದೆ ಅದು ಕೂಡ ಮರದ ಬೇರಲ್ಲಿ ಸಿಕ್ಕಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಈಗ ನಾವು ಟ್ಯಾಂಕರ್ ಅನ್ನ ಹುಡುಕುದಾದ್ರೆ ಸುಮಾರು 35ರಿಂದ 40 ಫೀಟ್ ಆಳದಲ್ಲಿ ಟ್ಯಾಂಕರ್ ಅನ್ನ ಹುಡುಕ್ಬೇಕು. ಏನಿದೆ ಅದನ್ನ ಲಾರಿಯನ್ನು ಅಷ್ಟು ಆಳದಲ್ಲಿ 35ರಿಂದ 40 ಫೀಟ್ ಆಳದಲ್ಲಿ ಹುಡುಕಿದಾಗ ಖಂಡಿತವಾಗಿ ಅದಕ್ಕೆ ಏನಿದೆ ನೀರು ಸೈಲೆಂಟ್ ಆಗಿ ಬರ್ತದೆ. ಅಲ್ಲಿಂದ ಒಂದು ಕೈ ಆದಂತ ಗ್ಯಾಪ್ ಏನಿದೆ ಆ ಜಾಗದಲ್ಲಿ ಹುಡುಕಿದಾಗ ಇದು ಈ ಭಾಗ ಅಂದ್ರೆ ಸಾಧಾರಣ ಈ ನೇರದಲ್ಲಿ ದಿಕ್ಕಲ್ಲಿದೆ ಅಂತ ಕೂಡ ನಾವು ಇಲ್ಲಿ ನೋಡಿದಾಗ ಈಗಾಗಲೇ ನಾವು ಸ್ಕ್ಯಾನರ್ ಮುಖಾಂತರ ನೋಡಿದ್ವಿ ಎಲ್ಲಿಂದ ಪ್ರಾರಂಭವಾಗಿದೆ ಕುಸಿತ, ಎಲ್ಲಿಂದ ಪ್ರಾರಂಭವಾಗಿದೆ ಮತ್ತು ಅದು ಯಾವ ದಿಕ್ಕಿಗೆ ಹೋಗಿದೆ, ಎಲ್ಲಿಂದ ಅದು ಏನಿತ್ತು ಅಲ್ಲಿಯ ವ್ಯವಸ್ಥೆಗಳನ್ನ ಎಲ್ಲವನ್ನ ಎಳೆದುಕೊಂಡು ಯಾವ ರೀತಿ ಹೋಗಿದೆ ಎಂಬುದನ್ನು ಈಗಾಗಲೇ ನಾವು ತಿಳಿಸಿದ್ವಿ. ಹಾಗೇನೆ ಯಾವ ದಿಕ್ಕಲ್ಲಿ ಒಂದು ಮೃತದೇಹ ಇದೆ ಸ್ಥಳೀಯರದು ಅಂತ ನೋಡಿದಾಗ ಆ ಗ್ಯಾಪ್ ಅಂದ್ರೆ ಈ ನೀರಿನ ಮಧ್ಯದ ಒಂದು 22, 22, 23 ಫೀಟ್ ತನಕ ನಮಗೆ ಅದು ಕಾಣ್ತಾ ಇದೆ. ಅಲ್ಲಿಂದು ದೇಹ ಇದೆ ಅಂತ ಕಂಡು ಬರುತ್ತೆ. ಅಲ್ಲಿಂದ ಟ್ಯಾಂಕರ್ಗೆ ಇದು ನಮ್ದು ವಾಹನ ಲಾರಿ ಎಲ್ಲಿದೆ ಅಂತ ನೋಡಿದಾಗ ಆ ಗ್ಯಾಪ್ ಅಲ್ಲಿ ನಮಗೆ ಅದನ್ನ ಕಾಣಿಸ್ತದೆ. ಅದರ ಜೊತೆಗೆ ಒಂದು 4 ದೇಹಗಳು ನೀರಲ್ಲಿ ಮುಚ್ಚುವುದಂತ ಲಕ್ಷಣ ಇದೆ ಎಂಬುದಾಗಿ ನಮ್ಗೆ ಇಲ್ಲಿ ಹೇಳ್ಬೋದು. ಅದು ಕೂಡ ಇಲ್ಲಿ ಆದಂತ ಘಟನೆ ಲಾರಿಯಲ್ಲಿದ್ದಂತ ವ್ಯಕ್ತಿ ಏನಿದೆ ಅವ ಸುಮಾರು 15 ಫೀಟ್ ನೀರಿನಿಂದ ಮೇಲೆ ಎದ್ದುಕೊಂಡು ಬಂದ ನಂತರ ಮಣ್ಣಿನಡಿಗೆ ಸೇರಿರುವಂತಹ ಲಕ್ಷಣಗಳು